ಹಾಸನ ಜಿಲ್ಲೆಯ ಸಕಲೇಶಪುರ ಪುರಸಭೆಯಲ್ಲಿ ಬಾಕಿ ಉಳಿದಿರುವ ಮಳಿಗೆ ತೆರಿಗೆ ಹಣ ವಸೂಲಿಗೆ ಮುಖ್ಯಾಧಿಕಾರಿ ನಟರಾಜ್ ರವರು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ದಿನಾಂಕ 30/8/2024 ಶುಕ್ರವಾರದಂದು ಸುಮಾರು 10 ಲಕ್ಷ ರು ಮಳಿಗೆಯ ತೆರಿಗೆ ಹಣ ವಸೂಲಾಗಿರುವುದಾಗಿ ಮುಖ್ಯಾಧಿಕಾರಿ ನಟರಾಜ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರೆವಿನ್ಯೂ ಆಫೀಸರ್ ಪ್ರಕಾಶ್, ಇಲಾಖೆಯ ಅಧಿಕಾರಿಗಳಾದ ಶ್ರೀನಿವಾಸ್, ಅನಿಲ್ ಕುಮಾರ್ ಹಾಜರಿದ್ದರು. ಕಳೆದ 23ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳು ನಡೆಸಿದಂತಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಹಾಸನ ಜಿಲ್ಲೆಯ ಎಲ್ಲ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಿವಿಧ ತೆರಿಗೆಗಳನ್ನು ಅಂದರೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ, ನೀರಿನ ತೆರಿಗೆ ಮತ್ತು ಮಳಿಗೆ ಬಾಡಿಗೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈಗ ಉಳಿಸ್ಕೊಂಡಿರ್ತಕ್ಕಂತಹ ಬಾಕಿಯನ್ನು ಕಡ್ಡಾಯವಾಗಿ ವಸೂಲಿ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟರು. ಅಂದರೆ ಮಾಸಿಕವಾರು ಗುರಿಯನ್ನು ನಿಗದಿಪಡಿಸಿ ಮಾಸಿಕವಾರು ನಿಗದಿಪಡಿಸಿದ ಗುರಿಯಂತೆ ವಸೂಲಿ ಮಾಡಲಿಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದರ ಮೇರೆಗೆ ಈ ದಿನ ಸಕಲೇಶಪುರ ಪುರಸಭೆಯ ವಿವಿಧ ವಾಣಿಜ್ಯ ಮಳಿಗೆಗಳಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತಾ ಇರ್ತಕ್ಕಂಥ ವಾಣಿಜ್ಯ ಮಳಿಗೆದಾರರಿಗೆ ಸೂಚನೆಯನ್ನು ಕೂಡ ಕೊಟ್ವಿ. ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಮಳಿಗೆಯವರಿಗೆ ಬೀಗವನ್ನು ಕೂಡ ಹಾಕಿದ್ದೇವೆ. ಹಾಗೆಯೇ ಸುಮಾರು ಇದುವರೆಗೆ 10,02,335 ರೂಪಾಯಿ ಕ್ಯಾಶು ಮತ್ತು ಚೆಕ್ ಮುಖಾಂತರ ವಸೂಲಿಯಾಗಿದೆ. ಉಳಿದಂಥ ಮಳಿಗೆದಾರರಿಗೂ ಕೂಡ ನಾಳೆಯಿಂದ ಈ ಒಂದು ಕಾರ್ಯಾಚರಣೆ ಮುಂದುವರಿಯುತ್ತೆ. ಉಳಿದಂಥವ್ರಿಗೂ ಕೂಡ ಈ ಹಣವನ್ನು ಸಕಾಲದಲ್ಲಿ ಕಟ್ಟಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಉಳಿದಂಥವ್ರಿಗೆ ಏನು ಕಟ್ಟದೇ ಇದ್ದಂಥವ್ರು ಕೂಡ ಬೇಗ ಹಾಕಿದ್ದೇವೆ. ಮತ್ತು ನಾಳೆಯಿಂದ ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತೆ. ಆದ್ದರಿಂದ ನಾನು ಮತ್ತೊಮ್ಮೆ ಎಲ್ಲ ಮಳಿಗೆ ಬಾಡಿಗೆದಾರರು ವಿನಂತಿ ಮಾಡೋದು, ಯಾರ್ಯಾರು ಹೆಚ್ಚು ಬಾಡಿಗೆಯನ್ನು ಉಳಿಸ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ನಾಳೆಯಿಂದ ಈ ಒಂದು ಪುರಸಭೆಗೆ ಬಂದು ಅಥವಾ ನಮ್ಮ ಸಿಬ್ಬಂದಿ ವಸೂಲಾತಿಗೆ ಬಂದ ಹಣಕಾಸನ್ನು ಕಟ್ಟಿ ನಮ್ಮ ಪಟ್ಟಣದ ಅಭಿವೃದ್ಧಿಗೆ ಸಹಕಾರವನ್ನು ಕೊಡಬೇಕು. ತಪ್ಪಿದ್ದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ಕಾರ್ಯದರ್ಶಿಗಳು ಈ ಬಗ್ಗೆ ನಿರಂತರವಾಗಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿರುವುದರಿಂದ ಬಿಗಿಯಾದ ಕ್ರಮವನ್ನು ಅನುಸರಿಸಿ ವಸೂಲಿ ಮಾಡಲಿಕ್ಕೆ ಕ್ರಮ ವಹಿಸಬೇಕು. ಎಷ್ಟು ಬಾಡಿಗೆ ಬಾಕಿ? ನಮಗೆ ಇದುವರೆಗೆ ಸುಮಾರು 89,54,000 ಬಾಕಿ ಇತ್ತು. ಅದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸೆಪ್ಟೆಂಬರ್ ಮಾಹೆಯಿಂದ ಮುಂದಿನ ಮಾರ್ಚ್ವರೆಗೆ ಸುಮಾರು 11 ಲಕ್ಷ ರೂಪಾಯಿಯಂತೆ ಮಾಸಿಕ ಗುರಿ ನಿಗದಿಪಡಿಸಿದ್ದಾರೆ. ನಾವೀಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸುಮಾರು 10,02,000 ರೂಪಾಯಿನ ವಸೂಲಿ ಮಾಡಿದ್ದೀವಿ. ಈ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿಯುತ್ತೆ. ಕೆಲವು ಅಂಗಡಿಗಳೆಲ್ಲ ಅವಧಿ ಮುಗಿದೋಗಿದೆ, ವಾಯ್ದೆ ಮುಗಿದೋಗಿದೆ. ಅವಧಿ ಮುಗಿದಿರ್ತಕ್ಕಂಥ ಮಳಿಗೆಗಳನ್ನು ಕೂಡ ನಾವು ಆನ್ಲೈನ್ ಬಿಡ್ಡಿಂಗ್ ಮುಖಾಂತರ ಆಕ್ಷನ್ ಮಾಡಲಿಕ್ಕೆ ಕ್ರಮ ತಗೋತೀವಿ.